ಎಲ್ಲಾ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 4,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ಒಂದು ಸೂಪರ್ ಗುಡ್ ನ್ಯೂಸ್ ಕೂಡ ಬಂದಿದೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಎದಕ್ಕಂದ್ರೆ ನಿಮಗೂ ಕೂಡ ಈಗ ಹಣ ಜಮೆ ಶುರು ಆಗಬಹುದು. ಇನ್ನೊಂದು ಕಡೆಗೆ ಮರು ಅರ್ಜಿ ಪ್ರಕ್ರಿಯೆ ಆಗಿರಬಹುದು. ಮನೆ ಮನೆಗೆ ಅಧಿಕಾರಿಗಳ ಭೇಟಿ ಶುರುವಾಗಿದೆ. ಈ 4 ದಾಖಲೆಗಳು ಕಡ್ಡಾಯ. ಇನ್ನೊಂದು ಜೊತೆಗೆ ಈ ಕಾರ್ಡ್ ಕೂಡ ಕಡ್ಡಾಯ ಮಾಡಲಾಗ್ತಾ ಇದೆ. ಪಂಚ ಗ್ಯಾರಂಟಿ ಫಲಾನುಭವಿಗಳಿಗೆ ಹೊಸ ನಿಯಮ ಅಂತಾನೆ ಹೇಳ್ಬಹುದು. ಮೊದಲಿಗೆ ಗೃಹ ಜ್ಯೋತಿ ಫಲಾನುಭವಿಗಳು ಅಂದ್ರೆ ಉಚಿತ ಕರೆಂಟ್ ನೀವೇನಾದ್ರೂ ಬಳಕೆ ಮಾಡ್ತಾ ಇದ್ರೆ ಈ ತಿಂಗಳು 3 ತಿಂಗಳದ್ದು ಸರಾಸರಿ ಬಿಲ್ ಅನ್ನ ಕೊಡ್ತಾರಂತೆ. ಇದ್ರ ಬಗ್ಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ, ನೋಡೋಣ. ಇನ್ನೊಂದು ಕಡೆಗೆ ವೋಟರ್ ID ಕಾರ್ಡ್ ಇದ್ದವರು ಈ ಚಿಕ್ಕ ತಪ್ಪು ಮಾಡಿದ್ರೆ ಅದು ಶಿಕ್ಷಾರ್ಹ ಅಪರಾಧವಾಗಬಹುದು. SIR ಕೂಡ ಶುರುವಾಗಿದೆಯಲ್ಲ, ಮತಪಟ್ಟಿ ಪರಿಷ್ಕರಣೆ ಶುರುವಾಗಿದೆಯಲ್ಲ, ಈ ತಪ್ಪು ಮಾಡಲೇಬೇಡಿ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಅದು ಕೂಡ ಏನಂತ ಮಾಹಿತಿ ತಿಳ್ಕೊಳ್ಳಿ. ಯಾರು ಕೂಡ ವಿಡಿಯೋ ಮಿಸ್ ಮಾಡಲೇಬೇಡಿ. ಇನ್ನೊಂದು ಕಡೆಗೆ ಬಸ್ನಲ್ಲಿ ಪ್ರಯಾಣ ಮಾಡೋ ಪ್ರಯಾಣಿಕರಿಗೆ ಶಾಕಿಂಗ್ ಸುದ್ದಿ. ಒಂದು ಕಡೆಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡೋದಕ್ಕೆ ಅರ್ಜಿ ಪ್ರಕ್ರಿಯೆ ಬಗ್ಗೆನೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ನೀವು ಮಹಿಳೆಯರಾಗಿದ್ರೆ ಆಧಾರ್ ಕಾರ್ಡ್ಗೆ ಆದಷ್ಟು ಬೇಗ ಬ್ರೇಕ್ ಬೀಳ್ತಾ ಇದೆ. ಅಂದ್ರೆ ಅನರ್ಹರು ಕೂಡ ಈ ಒಂದು ಯೋಜನೆಯಲ್ಲಿ ಫಲಾನುಭವಿಗಳಾಗಿರೋದು ಪತ್ತೆ ಆಗಲಾಗಿದೆ. ಇನ್ನೊಂದು ಕಡೆಗೆ ಮಳೆ ಕೂಡ ಕರ್ನಾಟಕ ರಾಜ್ಯದಂತ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಟ್ಟಿದ್ದಾರೆ, ಯಾವೆಲ್ಲ ಜಿಲ್ಲೆಗಳಿಗೆ ಹೆಚ್ಚು ಮಳೆ ಆಗುತ್ತೆ ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಇದೆ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ, ಚಳಿ ಪ್ರಮಾಣ ಜಾಸ್ತಿ ಆಗಿದ್ರೆ ಬೇಗನೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ವಿಡಿಯೋ ಶುರು ಮಾಡೋಣ. ಎಂದಿನಂತೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ತುಂಬಾ ಜನ ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ನಿಮಗೆಲ್ಲ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇನ್ನು ವೀಕ್ಷಕರೇ, ನಾವು ಕೇಳೋ ಪ್ರಶ್ನೆಗೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮಗೆ 30ನೇ ಕಂತು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಗೃಹಲಕ್ಷ್ಮಿಯದು ಇಲ್ಲಿವರೆಗೂ 60,000 ರೂಪಾಯಿವರೆಗೂ ಹಣ ಹೋಗಿದೆ. ಒಂದು ಅಕೌಂಟ್ಗೆ 60,000 ರೂಪಾಯಿ ಹಣ ಜಮೆ ಆಗಿದೆ. ಅಂದ್ರೆ 30 ಕಂತುವರೆಗೂ ಹಣ ಜಮೆ ಮಾಡಲಾಗಿದೆ. 31ನೇ ಕಂತು 32ನೇ ಕಂತು ಹಣ ಬರಬೇಕಿತ್ತು, ಆದ್ರೆ ಇನ್ನೂ ಕೂಡ ಬಂದಿಲ್ಲ. ಅಂದ್ರೆ ಕಳೆದ ತಿಂಗಳು ಯಾರಿಗೂ ಕೂಡ ಕೆಲವೊಬ್ಬರಿಗೆ ಹಣ ಬಂದಿಲ್ಲ. ಜೂನ್ ತಿಂಗಳಲ್ಲಿ ಗೃಹಲಕ್ಷ್ಮಿಯರಿಗೆ ಹಣ ಜಮೆ ಆಗಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಕೆಲವರು ಬಂದಿದೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ನಾವು ಕೂಡ ಇಲ್ಲಿ DBT ಆಪ್ ನ ಚೆಕ್ ಮಾಡಿದಾಗ DBT ಯಲ್ಲಿ ಸ್ಟೇಟಸ್ ಅಪ್ಡೇಟ್ ಆಗ್ತಾ ಇಲ್ಲ. ನೋಡಿ, ಬ್ಯಾಂಕ್ ಅಕೌಂಟ್ ಅಲ್ಲಿ ಗೃಹಲಕ್ಷ್ಮಿಯರಿಗೆ ಹಣ ಬಂದಿದೆ, ಆದ್ರೆ DBT ಆಪ್ ಅಲ್ಲಿ ಸಕ್ಸೆಸ್ ಅಂತ ತೋರಿಸ್ತಾ ಇಲ್ಲ, ಹಣ ಬಂದಿದೆ ಅಂತ ತೋರಿಸ್ತಾ ಇಲ್ಲ. ಸೊ ಸ್ವಲ್ಪ ವಿಳಂಬವಾಗ್ತಾ ಇದೆ ತೋರಿಸೋದ್ರಲ್ಲಿ DBT ಆಪ್ ಅಲ್ಲೂ ಕೂಡ. ಸೊ ಇಲ್ಲಿ ನೀವು ನಿಮ್ಮ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಅಪ್ಡೇಟ್ ಕರೆಕ್ಟ್ ಆಗಿ ಸಿಗುತ್ತೆ. ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ 30ನೇ ಕಂತಿನವರೆಗೂ ಹಣ ಬಂದಿರುತ್ತೆ. ತುಂಬಾ ಜನ 29ನೇ ಕಂತು ಮಾತ್ರ ಬಂದಿದೆ, 30ನೇ ಕಂತು ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ, ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಹಣ ಜೂನ್ ತಿಂಗಳಲ್ಲಿ ಬಂದಿದೆಯಾ ಅಥವಾ ಮೇ ತಿಂಗಳಲ್ಲಿ ಬಂದಿದೆಯಾ? ನೋಡಿ ವೀಕ್ಷಕರೇ, ನಿಮಗೆ ಜೂನ್ ತಿಂಗಳಲ್ಲಿ ಹಣ ಬಂದಿಲ್ಲ ಅಂದ್ರೆ ಈ ಜುಲೈ ತಿಂಗಳು 15ನೇ ತಾರೀಕಿನ ಒಳಗೆ ಹಣ ಬರುವ ಸಾಧ್ಯತೆ ಇದೆ. ಏನಾಗುತ್ತೆ ನೋಡಿ, ಕಳೆದ ಫೆಬ್ರವರಿ ಮಾರ್ಚ್ ಅಲ್ಲೂ ಕೂಡ ಇದೇ ತರ ಆಗ್ತಾ ಇತ್ತು. ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ, ಫೆಬ್ರವರಿ ಮತ್ತು ಮಾರ್ಚ್ದು ಹಣ ಏಪ್ರಿಲ್ ಅಲ್ಲಿ 2 ಬಾರಿ ಜಮೆ ಮಾಡಿದ್ರು. ಅಂದ್ರೆ ಇಲ್ಲಿ ಒಂದು ಕಂತು ಬಾಕಿ ಇದ್ರು ಕೂಡ ಇಲ್ಲಿ ಒಂದು ಕಂತು ಅಡ್ವಾನ್ಸ್ ಆಗಿ, ಅಂದ್ರೆ 2 ಬಾರಿ ಜಮೆ ಮಾಡೋದ್ರ ಮೂಲಕ, ಒಂದೇ ತಿಂಗಳಲ್ಲಿ 2 ಬಾರಿ ಜಮೆ ಮಾಡೋದ್ರ ಮೂಲಕ ಬಾಕಿ ಕಂತನ್ನ ಕ್ಲಿಯರ್ ಮಾಡ್ತಾ ಇದ್ರು. ಆ ತರ ಈಗಲೂ ಕೂಡ ಆಗಬಹುದು. ಅಂದ್ರೆ ಜುಲೈ ತಿಂಗಳಲ್ಲಿ 2 ಬಾರಿ ಗೃಹಲಕ್ಷ್ಮಿ ಹಣ ಜಮೆ ಆಗೋದ್ರ ಮೂಲಕ ಬಾಕಿ ಕಂತು ಕ್ಲಿಯರ್ ಆಗೋ ಸಾಧ್ಯತೆ ಇದೆ. ಆದ್ರೆ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೂ 30ನೇ ಕಂತು ಹಣ ಬಂದಿದೆ, 31ನೇ ಕಂತು ಕೂಡ ಹಣ ಇನ್ನೂ ಬಂದಿಲ್ಲ. ಆದ್ರೆ ಕೆಲವರು 31ನೇ ಕಂತು ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ವೀಕ್ಷಕರ, ಸರ್ಕಾರದಿಂದ 31ನೇ ಕಂತು ಹಣ ಬಿಡುಗಡೆ ಆಗಿರೋ ಬಗ್ಗೆ ಅಪ್ಡೇಟ್ ನಮಗೂ ಕೂಡ ಸಿಕ್ಕಿಲ್ಲ. ನಿಮಗೇನಾದ್ರೂ ಬಂದಿದ್ರೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅದಕ್ಕಂದ್ರೆ ಯಾವುದೇ ಗ್ಯಾರಂಟಿಗಳು ನಿಲ್ಲಲ್ಲ, ಅದರ ಪಾಡಿಗೆ ಅದು ನಡೀತಾ ಇರುತ್ತೆ. ಇತ್ತ ಅರ್ಜಿ ಪ್ರಕ್ರಿಯೆ ಕೂಡ ನಡೀತಾ ಇರುತ್ತೆ ಅಂತ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಆಗಿದೆ. ಅಂದ್ರೆ ನಿಮಗೆ ಹಣ ಬರೋದು ಬರ್ತಾ ಇರುತ್ತೆ, ಇತ್ತ ಅನರ್ಹರನ್ನ ಪತ್ತೆ ಹಚ್ಚಿ ಆ ಒಂದು ಅಕೌಂಟ್ ಗಳನ್ನ ತೆಗೆದು ಹಾಕೋ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಈಗಾಗಲೇ ಕರ್ನಾಟಕದಲ್ಲಿ ಹತ್ತತ್ರ 3,90,000 ಅನರ್ಹ ಗೃಹಲಕ್ಷ್ಮಿಯರನ್ನ ತೆಗೆದು ಹಾಕಲಾಗಿದೆ. ಅದರಲ್ಲಿ ಯಾರೆಲ್ಲ ಹೆಸರಿದೆ ಅಂದ್ರೆ, ಇಂಪಾರ್ಟೆಂಟ್ ಆಗಿ ಮೃತಪಟ್ಟವರು ಮತ್ತು ತೆರಿಗೆ ಪಾವತಿ ಮಾಡ್ತಾ ಇದ್ದವರ ಹೆಸರನ್ನ ತೆಗೆದು ಹಾಕಲಾಗಿದೆ ಮೊದಲ ಹಂತದಲ್ಲಿ. ಈಗ 2ನೇ ಹಂತದಲ್ಲಿ ಪರಿಷ್ಕರಣೆ ಪ್ರಾರಂಭವಾಗುತ್ತೆ, ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ನೀವು ಅರ್ಜಿ ಹಾಕಿದ ಬಳಿಕ, ಅಂದ್ರೆ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಮೊಬೈಲ್ ಸಂಖ್ಯೆ, ನಂತರ ನಿಮ್ಮ ಬ್ಯಾಂಕ್ ಅಕೌಂಟು, ನಿಮ್ಮ ಬ್ಯಾಂಕ್ ಅಕೌಂಟ್ ಕರ್ನಾಟಕದಲ್ಲಿ ಇರಬೇಕು, ಬೇರೆ ರಾಜ್ಯದ ಅಕೌಂಟ್ ಇರಬಾರ್ದು, ವೋಟರ್ ID ಇರಬೇಕು ಮತ್ತು ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ಮಾತ್ರ ಗೃಹಲಕ್ಷ್ಮಿ ಹಣ ಅಂತ ಹೇಳಲಾಗಿದೆ. ಕಡ್ಡಾಯವಾಗಿ ರೇಷನ್ ಕಾರ್ಡ್ ಕೂಡ APL BPL ಹೊಂದಿರಬೇಕು, ಮತ್ತೆ ನೀವು ಅದರಲ್ಲಿ ಯಜಮಾನಿ ಸ್ಥಾನದಲ್ಲಿ ಕಡ್ಡಾಯವಾಗಿರಬೇಕು. ಅದೇ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ನಿಮ್ಮ ಹೆಸರು ತೆಗೆದು ಹಾಕಲಾಗುತ್ತೆ. ಇನ್ನು ಮರುಪರಿಶೀಲನೆ ಅರ್ಜಿ ಪ್ರಾರಂಭವಾಗಿದ ನಂತರ, ಅಂದ್ರೆ ನೋಡಿ, ಮರುಪರಿಶೀಲನೆ ಈಗ ಶುರು ಆಗ್ಬಿಟ್ಟಿದೆ, ಗೃಹ ಜ್ಯೋತಿಯಿಂದ ಪ್ರಾರಂಭವಾಗಿದೆ. ಇನ್ನು 1 ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮರುಪರಿಶೀಲನೆ, ಮನೆ ಮನೆಗೆ ಅಧಿಕಾರಿಗಳು ಸಿಬ್ಬಂದಿಗಳು ಭೇಟಿ ಕೊಡ್ತಾರಲ್ಲ, ನಂತರ 15-20 ದಿನಗಳ ನಂತರ
ಅರ್ಜಿ ಪ್ರಕ್ರಿಯೆ ಪೂರ್ಣವಾದ ನಂತರ ಹಣ ಕೂಡ ಜಮೆ ಆಗೋದಕ್ಕೆ ಶುರು ಆಗುತ್ತೆ ಅಂತಾನೆ ಹೇಳ್ಬಹುದು. ಸೊ ವೀಕ್ಷಕರು, ಯಾರಿಗೆಲ್ಲ ಹಣ ಬಂದಿಲ್ಲ ಅವ್ರಿಗೂ ಕೂಡ ಒಂದು ವಾರದಲ್ಲಿ ಹಣ ಬರೋ ಚಾನ್ಸ್ ಇದೆ. ಸೊ ಸ್ವಲ್ಪ ವೇಟ್ ಮಾಡಿ. ಇನ್ನು BPL ಕಾರ್ಡ್ ಇದ್ದವರಿಗೆ ಮತ್ತು ಅಂತ್ಯೋದಯ ಪಡಿತರ ಚೀಟಿದವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ, ಹಾಗೂ ಒಂದು ಶಾಕಿಂಗ್ ಸುದ್ದಿ ಕೂಡ ಇದೆ. ಮೊದಲಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಕೇಂದ್ರ ಸರ್ಕಾರದಿಂದ ಇದು ಒಂದು ಬಂದಿರೋ ಅಪ್ಡೇಟು ಮೋದಿ ಸರ್ಕಾರದಿಂದ ಅಂತಾನೆ ಹೇಳ್ಬಹುದು. ನುಚ್ಚಕ್ಕಿಯ ಪ್ರಮಾಣವನ್ನ ಕಡಿಮೆ ಮಾಡಲು ತೀರ್ಮಾನ ಮಾಡಲಾಗಿದೆ ಅಂತೆ ಕೇಂದ್ರದ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಅಂದ್ರೆ ಈಗ ಕೊಡ್ತಾ ಇದ್ದ ನುಚ್ಚಕ್ಕಿ ಪ್ರಮಾಣದ ಬದಲಾಗಿ ಒಳ್ಳೆ ಕ್ವಾಲಿಟಿ ಅಕ್ಕಿ ಕೊಡೋದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಅಂದ್ರೆ 15% ಅಕ್ಕಿ ಪ್ರಮಾಣದಲ್ಲಿ ನುಚ್ಚಕ್ಕಿ ಪ್ರಮಾಣವನ್ನ ಕಡಿಮೆ ಮಾಡಿ ಅದರ ಬದಲಾಗಿ ಒಳ್ಳೆ ಕ್ವಾಲಿಟಿ ಅಕ್ಕಿ ಕೊಡೋದು, ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇದರಿಂದ ಪಡಿತರ ಚೀಟಿದಾರರಿಗೆ ಒಂದು ಬೆನಿಫಿಟ್ ಅಂತಾನು ಕೂಡ ಹೇಳ್ಬಹುದು. ಇನ್ನು ಬಾಯ್ಲ್ಡ್ ಅಕ್ಕಿ ಕೂಡ 16% ಇದ್ದದ್ದು 5% ಇಳಿಕೆ ಮಾಡ್ತಾ ಇದ್ದಾರೆ. ಇದರ ಬದಲಾಗಿನೂ ಕೂಡ ಒಳ್ಳೆ ಕ್ವಾಲಿಟಿ ಅಕ್ಕಿ ಕೊಡೋದಕ್ಕೆ ತೀರ್ಮಾನ ಮಾಡಲಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ, ಕರ್ನಾಟಕ ಸರ್ಕಾರದಿಂದ 5 kg ಹೆಚ್ಚುವರಿ ಅಕ್ಕಿ ವಿತರಣೆ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್. ಅಂದ್ರೆ ನೋಡಿ, ಕೆಲವರು ನಮಗೆ ರಾಗಿ ಬೇಡ ಅಕ್ಕಿ ಕೊಡಬೇಕು ಅಂತ ಹೇಳ್ತಾ ಇದ್ರು. ಇಲ್ಲ, ಕೆಲವೊಮ್ಮೆ ಕಡೆಗೆ ಕೇಂದ್ರ ಸರ್ಕಾರವು ಕೂಡ ರಾಗಿ ಕೊಡ್ತಾ ಇತ್ತು, ಕರ್ನಾಟಕ ಸರ್ಕಾರದಿಂದಲೂ ಕೂಡ ರಾಗಿಯನ್ನು ವಿತರಣೆ ಮಾಡ್ತಾ ಇದ್ರು. ಹೀಗಾಗಿ ಅಕ್ಕಿ ಪ್ರಮಾಣ ಕಡಿಮೆ ಆಗ್ತಾ ಇತ್ತು. ಹೀಗಾಗಿ ಜನರು ಅಕ್ಕಿ ಮೇಲೆ ಡಿಪೆಂಡ್ ಆದವರು ನಮಗೆ ಅಕ್ಕಿ ಕೊಡಿ ಅಂತ ಹೇಳ್ತಾ ಇದ್ರಲ್ಲ, ಅಂತವರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. 5 kg ಹೆಚ್ಚುವರಿ ಅಕ್ಕಿ ವಿತರಣೆಗೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಶಾಕಿಂಗ್ ಸುದ್ದಿ ಏನಪ್ಪಾ ಅಂದ್ರೆ, 14 ಲಕ್ಷ ಅನರ್ಹ BPL ಕಾರ್ಡುಗಳು APL ಕಾರ್ಡ್ ಆಗ್ತಾ ಇದ್ದಾವೆ. 14 ಲಕ್ಷ ಜನರ BPL ಕಾರ್ಡು ಮತ್ತೆ ಹಂತ ಹಂತವಾಗಿ ರದ್ದಾಗ್ತಾ ಇದೆ. ಇದು ಕೂಡ ಒಂದು ಕಡೆಗೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ಗೃಹ ಜ್ಯೋತಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದೆ. ನಿಮ್ಮ ಮನೆಗೂ ಕೂಡ ಎಸ್ಕಾಂ ಆಗಿರ್ಬೋದು, ಬೆಸ್ಕಾಂ ಆಗಿರ್ಬೋದು, ಎಲ್ಲಾ ಕಡೆಗೂ ಕೂಡ ಮೀಟರ್ ರೀಡರ್ಸ್ ಗಳಿದ್ದಾರೆ. ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಅವರು ಕೈಯಲ್ಲಿ ಒಂದು ಮೊಬೈಲ್ ಅಪ್ಲಿಕೇಶನ್ ಕೂಡ ಹಿಡ್ಕೊಂಡಿರ್ತಾರೆ, ಮತ್ತೆ ನಿಮ್ಮ ಕೈಗೆ ಒಂದು ಅರ್ಜಿ ಕೂಡ ಕೊಡ್ತಾರೆ. ನೀವು ಆ ಒಂದು ಅರ್ಜಿ ಕೂಡ ಭರ್ತಿ ಮಾಡಬೇಕಾಗುತ್ತೆ ವೀಕ್ಷಕರೇ. ಅದಕ್ಕೆ ಸಹಿ ಹಾಕಿ ನೀವು ಕೊಡಬೇಕಾಗುತ್ತೆ. ಅಂದ್ರೆ ಒಂದು ದೃಢೀಕರಣ ನೀವು ಕೊಡಬೇಕಾಗುತ್ತೆ, ನಾನು ತೆರಿಗೆ ಪಾವತಿದಾರರು ಅಲ್ಲ. ಅಂದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿದಾರರು ಹೌದೋ ಅಲ್ವೋ, ಈ ಒಂದು ಪ್ರಶ್ನೆ ಕೂಡ ಅಲ್ಲಿ ಕೇಳಿದ್ದಾರೆ. ನಿಮ್ಮ ಜಾತಿ ಯಾವುದು ಅದು ಕೂಡ ಅಲ್ಲಿ ಕೇಳಿದ್ದಾರೆ. ಇನ್ನು ಜಾತಿ ಪ್ರವರ್ಗ ಯಾವುದು ಅದನ್ನು ಕೂಡ ಕೇಳಿರುವಂತದ್ದು. ಇನ್ನು ಮುಖ್ಯವಾಗಿ ಏನು ಕೆಲಸ ಮಾಡ್ತೀರಾ, ಬಿಸ್ನೆಸ್ ಇದ್ರೆ ಬಿಸ್ನೆಸ್ ಅಂತ ಹಾಕಬೇಕು. ಅಲ್ಲಿ ಟಿಕ್ ಮಾರ್ಕ್ ಅಂತ ಆಪ್ಷನ್ ಇದೆ, ನಿಮಗೆ ಯಾವುದು ಬರುತ್ತೆ ಅದನ್ನ ಟಿಕ್ ಮಾಡಿ. ರೈತರಿದ್ರೆ ರೈತರು ಅಂತ ಟಿಕ್ ಮಾಡಬೇಕು. ಅಂದ್ರೆ ಒಂದು ಡೇಟಾವನ್ನ ಕಲೆಕ್ಟ್ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಸೊ ನಿಮ್ಮ ಒಂದು ವಿದ್ಯುತ್ ಬಿಲ್ ನಂಬರ್ ಆಗಿರ್ಬೋದು, ಆಧಾರ್ ಕಾರ್ಡ್ ನಂಬರು, ಮೊಬೈಲ್ ಸಂಖ್ಯೆ, ವೋಟರ್ ID ಕಾರ್ಡ್ ನಂಬರ್ ಕೂಡ ಅಲ್ಲಿ ಕೇಳಲಾಗಿದೆ. ಇನ್ನು ರೇಷನ್ ಕಾರ್ಡ್ ಕೂಡ ಕೇಳಲಾಗಿದೆ. ಸೊ ವೀಕ್ಷಕರೇ, ಅದನ್ನು ಕೂಡ ತುಂಬಿ ನೀವು ಕೊಟ್ರೆ ನಿಮ್ದು ಗೃಹ ಜ್ಯೋತಿ 200 ಯೂನಿಟ್ ಫ್ರೀ ಇರುತ್ತೆ. ಇಲ್ಲ ಅಂದ್ರೆ ನಿಮಗೆ 200 ಯೂನಿಟ್ ಫ್ರೀ ಇರಲ್ಲ, ಎಚ್ಚರ. ಇನ್ನು ವೋಟರ್ ID ಕಾರ್ಡ್ ಇದ್ದವರು ಕೂಡ ಸ್ವಲ್ಪ ಎಚ್ಚರ ಅಂತಾನೆ ಹೇಳ್ಬಹುದು. ನೋಡಿ, ಕೆಲವೊಬ್ರು ಏನ್ ಮಾಡ್ತಾ ಇದ್ದಾರೆ, 2 ಬಾರಿ ಮತದಾನ ಮಾಡ್ತಾರೆ. ಅಂದ್ರೆ ಇದು ಆಲ್ರೆಡಿ ಅಪರಾಧ, ಶಿಕ್ಷಾರ್ಹ ಅಪರಾಧ ಅಂತ ಕೇಂದ್ರ ಸರ್ಕಾರ ಹೇಳಿದೆ, ಎಲೆಕ್ಷನ್ ಕಮಿಷನ್ ಕೂಡ ಹೇಳಿರುವಂತದ್ದು. ನೋಡಿ, ಈ ಬಾರಿ ಅರ್ಜಿ ನಿಮ್ಮ ಕೈಗೆ ಕೊಡ್ತಾರಲ್ಲ, BLO ಅಧಿಕಾರಿಗಳು ಕೊಟ್ಟ ಎನ್ಯುಮರೇಷನ್ ಅರ್ಜಿ, ಅದು ಒಂದು ಮನೆಯಲ್ಲಿ, ನೀವೀಗ ಒಂದು ಮನೆಯಲ್ಲಿ ಇರ್ತೀರಾ, ಒಂದು ಏರಿಯಾದಲ್ಲಿ ಇರ್ತೀರಾ, ಒಂದು ಊರಲ್ಲಿ ಇರ್ತೀರಾ ಅಂದ್ರೆ ನಿಮ್ಮ ಮನೆಗೆ ಬಂದು ಅರ್ಜಿ ಕೊಟ್ಟಾಗ ನೀವು ಅದಕ್ಕೆ ಸಹಿ ಹಾಕಿ ವಾಪಸ್ ಕೊಟ್ರೆ ಮುಗೀತು. ಅದೆಲ್ಲ ಫಿಲ್ ಮಾಡಿ, ಅರ್ಜಿ ಫಾರ್ಮ್ ಅನ್ನ ಫಿಲ್ ಮಾಡಿ ನೀವು ವಾಪಸ್ ಕೊಟ್ರೆ ಮುಗೀತು. ಕೆಲವೊಬ್ರು ಏನ್ ಮಾಡಬಹುದು, 2 ಬಾರಿ ಮತದಾನ ಮಾಡಬೇಕು ಅಂತ ಬೇರೆ ಬೇರೆ ಏರಿಯಾಗಳಿಗೂ ಹೋಗಿ ಅಲ್ಲೂ ಕೂಡ ಅವ್ರ ಹೆಸರು ಇರುತ್ತೆ, ಅಲ್ಲೂ ಹೋಗೋದು, ಅಲ್ಲೂ ಕೂಡ ಫಾರ್ಮ್ ತಗೊಂಡು ಅಲ್ಲಿ ಕೂಡ ಸಹಿ ಮಾಡಿ ಕೊಡೋದು. ಅಂದ್ರೆ 2 ಬಾರಿ ಮತದಾನದ ಹಕ್ಕು ನಿಮ್ದು ಇದ್ರೆ, ಅಂದ್ರೆ 2 ವೋಟರ್ ಕಾರ್ಡ್ ನಿಮ್ಮ ಹತ್ರ ಇದ್ರೆ, ಬೇರೆ ಬೇರೆ ಹೆಸರಲ್ಲಿ ನಿಮ್ದು ವೋಟರ್ ಕಾರ್ಡ್ ಇದ್ರೆ ಅದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಲಾಗಿದೆ. ಇದಕ್ಕೆ ಜೈಲು ಶಿಕ್ಷೆ ಕೂಡ ಇದೆ, ದಂಡ ಕೂಡ ಇದೆ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಇನ್ನು ಕೊನೆಯದಾಗಿ, ಬಸ್ ನಲ್ಲಿ ಪ್ರಯಾಣಿಸೋ ಪ್ರಯಾಣಿಕರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ. ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಬಗ್ಗೆ ಒಂದು ಅಪ್ಲೈ ಮಾಡೋದು ಹೇಗೆ ಎಂಬುವ ಒಂದು ಅಪ್ಡೇಟ್ ಕೂಡ ಬಂದಿದೆ. ಮೊದಲಿಗೆ ಹೇಳ್ಬೇಕಂದ್ರೆ, ಶಾಕಿಂಗ್ ಸುದ್ದಿ ಪುರುಷ ಪ್ರಯಾಣಿಕರಿಗೆ ಅದು. ಎದಕ್ಕಂದ್ರೆ ಮಹಿಳೆಯರಿಗಂತೂ ಫ್ರೀ ಇದೆ. ಬಸ್ ರೇಟ್ ಎಷ್ಟಾದ್ರೂ ಏರಿಕೆ ಆಗಲಿ, ನೋಡಿ ಪ್ರಯಾಣ ದರ ಮತ್ತೆ ಏರಿಕೆ ಮಾಡೋದಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ತೀರ್ಮಾನ ಮಾಡಿರುವಂತದ್ದು. ಸಂಪುಟ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ನಡೆದಿದೆ. ಸೊ ಇಲ್ಲಿ ಜನರಿಗೂ ಕೂಡ ಹೊರೆ ಆಗಬಾರ್ದು, ಒಂದು ಸಾರಿಗೆ ನಿಗಮಗಳಿಗೂ ಕೂಡ ಹೊರೆ ಆಗಬಾರ್ದ ರೀತಿಯಲ್ಲಿ ಬೆಲೆಯನ್ನ ಏರಿಕೆ ಮಾಡಲು ತೀರ್ಮಾನ ಮಾಡಲಾಗಿದೆ. ಅಂದ್ರೆ ಸ್ವಲ್ಪರ ಮಟ್ಟಿಗೆ ಮತ್ತೆ ಪ್ರಯಾಣ ದರ ಏರಿಕೆ ಆಗುತ್ತೆ. ಆದ್ರೆ ಈ ಒಂದು ಪ್ರಯಾಣ ದರ ಏರಿಕೆ ಮಹಿಳೆಯರಿಗಂತೂ ಏನು ಎಫೆಕ್ಟ್ ಬೀಳಲ್ಲ. ಯಾಕಂದ್ರೆ ಮಹಿಳೆಯರಿಗಂತೂ 0 ಫ್ರೀ ಟಿಕೆಟ್ ಇದೆ. ಆದ್ರೆ ಇದು ಪುರುಷರ ಮೇಲೆ ಬರ್ಡನ್ ಆಗುತ್ತೆ. ಅಂದ್ರೆ ಪುರುಷ ಪ್ರಯಾಣಿಕರಿಗೆ ಒಂದು ಶಾಕಿಂಗ್ ಸುದ್ದಿ, ಬಸ್ ಪ್ರಯಾಣ ದರ ಏರಿಕೆ ಆಗ್ತಾ ಇದೆ. ಇನ್ನು ಎರಡನೇದಾಗಿ, ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಅರ್ಜಿ ಪ್ರಕ್ರಿಯೆ, ಅಂದ್ರೆ ಮೊದಲು ಅರ್ಜಿ ನೀವು ಹಾಕಬೇಕು. ಈ ಅರ್ಜಿ ಪ್ರಕ್ರಿಯೆ ಕೂಡ ಮುಂದಿನ ವಾರದಿಂದ ಶುರು ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅರ್ಜಿ ಹಾಕೋಕ್ಕಿಂತ ಮುಂಚೆ ನೀವು ನಿಮ್ಮ ಒಂದು ಭಾವಚಿತ್ರದ ಫೋಟೋ ರೆಡಿ ಇಟ್ಕೊಳ್ಳಿ, ಮತ್ತೆ ನಿಮ್ಮ ಆಧಾರ್ ಕಾರ್ಡು, ನಿಮ್ದು ವೋಟರ್ ಕಾರ್ಡು, ಮತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದ ಮೊಬೈಲ್ ಸಂಖ್ಯೆ ಕೂಡ ರೆಡಿ ಇಟ್ಕೊಳ್ಳಿ. ಅದಕ್ಕೆ OTP ಕೂಡ ಬರುತ್ತೆ. ಸೊ ನೀವು ಅರ್ಜಿ ಎಲ್ಲಿ ಹಾಕಬೇಕು, ಸೇವಾ ಸಿಂಧು ಪೋರ್ಟಲ್ ಆಗಿರ್ಬೋದು
ಆಫ್ಲೈನ್ ಅಲ್ಲೂ ಕೂಡ ಅರ್ಜಿ ಹಾಕೋದಕ್ಕೆ ಅವಕಾಶ ಮಾಡಿಕೊಡಬಹುದು. ಅರ್ಜಿ ಪ್ರಕ್ರಿಯೆ ನಂತರ ವಿತರಣೆ ಆದ ನಂತರ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ. ಅವಾಗ ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ ಟಿಕೆಟ್ ಕೊಡಲ್ಲ, ಶಕ್ತಿ ಸ್ಮಾರ್ಟ್ ಕಾರ್ಡ್ ಇದ್ದವರಿಗೆ ಮಾತ್ರ ಫ್ರೀ ಟಿಕೆಟ್ ಅಂತ ಹೇಳ್ಬಹುದು. ಇನ್ನು ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಅಂತ ಹೇಳ್ಬಹುದು. ಕರಾವಳಿ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗೋ ಚಾನ್ಸ್ ಇದೆ. ಅಂದ್ರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು, ಚಿಕ್ಕಮಗಳೂರು ಈ ಭಾಗದಲ್ಲಿ ಏನಿದೆ ನೋಡಿ, ಅಂದ್ರೆ ಮಲೆನಾಡು ಪ್ರದೇಶಗಳಲ್ಲೂ ಕೂಡ ಭಾರಿ ಮಳೆ ಆಗುವ ಒಂದು ಹವಾಮಾನ ಇಲಾಖೆಯಿಂದ ಅಲರ್ಟ್ ಅನ್ನ ಕೊಡಲಾಗಿದೆ. ಇನ್ನು ಶಿವಮೊಗ್ಗ, ಹಾಸನ ಮತ್ತು ಕೊಡಗು ಈ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಆಗಲಿದೆ. ಉತ್ತರ ಒಳನಾಡು, ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲೂ ಕೂಡ ಸಾಧಾರಣದಿಂದ ಭಾರಿ ಮಳೆ ಆಗುತ್ತೆ. ಇನ್ನುಳಿದಂತೆ ಬಾಗಲಕೋಟೆ, ಬೀದರ್, ಗದಗ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಈ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗಬಹುದು. ಇನ್ನು ಬೆಂಗಳೂರು, ಮೈಸೂರು, ಮಂಡ್ಯ, ಚಾಮರಾಜನಗರ, ತುಮಕೂರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಲ್ಲೂ ಕೂಡ ಹಗುರದಿಂದ ಸಾಧಾರಣ ಮಳೆ ಆಗುತ್ತೆ. ಆದ್ರೆ ಚಳಿ ಪ್ರಮಾಣ ಜಾಸ್ತಿ ಇರಲಿದೆ ಅಂತ ಹೇಳಲಾಗಿದೆ. ಅಂದ್ರೆ ಸಂಜೆ ಆಗ್ತಾ ಇದ್ದಂತೆ ಚಳಿ ಚಳಿ ಅಂತಾನೆ ಹೇಳ್ಬಹುದು. ತುಂಬಾ ಮೈ ಕೊರೆಯುವಂತ ಚಳಿ ಪ್ರಮಾಣ ಕರ್ನಾಟಕದಲ್ಲಿ ಶುರು ಆಗ್ತಾ ಇದೆ. ಸೊ ನಿಮ್ಮ ಊರಲ್ಲೂ ಕೂಡ ಚಳಿ ಪ್ಲಸ್ ಮಳೆ ಎರಡು ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.